ಯಾಕಂತೆ? ಅದೇ ಸುಮನ್ಗೂ ಸಚಿನ್ಗೂ ಮದುವೆ ಮಾಡಬೇಕು ಅಂದರೆ ಏನೋ ಹುಸಿ ದೋಷ ಕಾಣಿಸ್ತಾ ಇತ್ತಂತೆ. ಅವರಿಬ್ಬರ ಹೆಸರಾಗೆ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳವ್ರೆ. ಹ್ಞೂ, ನಾವು ಜ್ಯೋತಿಷಿಗಳು ತವ ಹೋದಾಗಲೂ ಅವರು ಇದನ್ನೇ ಹೇಳಿದ್ರಲ್ಲ ಪುಟ್ಟಕ್ಕ. ಹ್ಞೂ ಅಮ್ಮವ್ರೆ, ನಾಳೆನೇ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾವ್ರೆ. ಪೂಜೆ ಆದರೆ ಒಳ್ಳೇದೇ ಅಲ್ವೇ, ಹೋಗಿ ಮಾಡಿಸ್ಕೊಂಡು ಬನ್ನಿ. ಅಲ್ಲ ಅಮ್ಮವ್ರೆ, ಗೌರಮ್ಮ ಈ ಸ್ಥಿತಿ ಒಳಗಿರೋವಾಗ ನಾವು ಗುಡಿಗೆ ಹೋಗೋದು ಪೂಜೆ ಮಾಡಿಸೋದು ಏನು ಸಂದಕ್ಕಿರ್ತದೆ? ಗೌರಮ್ಮನ ಆರೋಗ್ಯ ಗಂಭೀರವಾಗೈತೆ ಅಂತ ಸ್ನೇಹನುವ ಹೇಳಿದ್ಲು. ಗುಡಿಗೆ ಹೋದ್ರೆ ಗೌರಮ್ಮನು ಸೇರಿಸಿ ಬೇಡ್ಕೊಂಡಂಗೆ ಆಯ್ತದೆ ಅಲ್ವೇ ಪುಟ್ಟಕ್ಕ? ಸಿರಿನೂ ಮಕ್ಕಳು ಹಿಂಗೆ ಹೇಳ್ತಾವ್ರೆ. ಆದರೆ ನನಗೆ ಮನಸ್ಸಿಲ್ಲ. ಆ ಜಗನ್ ಬೇರೆ ಮನೆಗೆ ಬಂದು ಏನೇನೋ ಮಾತಾಡಿ ತಲೆ ಕೆಡಿಸ್ಕೊಂಡು ಹೋಗೋ ಹುಡುಗ. ತಾಯಿಗಂಗೆ ಆಯ್ತಲ್ಲ ಅನ್ನೋ ಆತಂಕದಾಗೆ ಜಗನ್ ಹಂಗೆಲ್ಲ ಮಾತಾಡಿರ್ತಾನೆ. 2 ದಿನ ಕಳೀಲಿ ಬಿಡು ಪುಟ್ಟಕ್ಕ, ಆಮ್ಯಾಕೆ ನಾವೇ ಹೋಗಿ ಅವನತವ ಮಾತಾಡುವ. ನಾಳೆನೇ ಗೌರವನ್ನ ಹೋಗಿ ಆಸ್ಪತ್ರೆಗೆ ನೋಡ್ಕೊಂಬರಮ್ಮ ಅಂತಿದ್ದೆ. ಈ ಕೇಶವಪ್ಪ ನೋಡಿರಿ, ಪೂಜೆಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಿವ್ನಿ ಅಂತ ಹೇಳ್ತಾವ್ರೆ. ಏನು ಮಾಡೋದು ನನಗೊಂದು ತಿಳಿತಾ ಇಲ್ಲ. ಅಯ್ಯ, ಸ್ಯಾನೆ ಚಿಂತೆ ಮಾಡಬೇಡ ಪುಟ್ಟಕ್ಕ. ಮೊದಲು ಗುಡಿಗೆ ಹೋಗಿ ಪೂಜೆ ಎಲ್ಲ ಮುಗಿಸು, ಆಮ್ಯಾಕೆ ಪ್ರಸಾದ ತಗೊಂಡು ಆಸ್ಪತ್ರೆಗೆ ಹೋಗಿ ಗೌರಮ್ಮನ ನೋಡ್ಕೊಂಡು ಬರುವ. ಹಾಂ, ನೀವು ಹಂಗೆ ಹೇಳ್ತೀರಾ? ಅದೇ ಸರಿ ಪುಟ್ಟಕ್ಕ. ದ್ಯಾವ್ರ ತವ ಗೌರಮ್ಮನ ಆರೋಗ್ಯ ಎಲ್ಲ ಸುಧಾರಿಸ್ಲಿ ಅಂತ ಒಂದು ಅರ್ಚನೆ ಮಾಡಿಸು, ಸರಿ ಹೋಯ್ತದೆ. ಅಮ್ಮವ್ರೆ, ಹಂಗಾರೆ ನೀವು ನಾಳೆ ಗುಡಿಗೆ ಬನ್ನಿ. ನೀವಿದ್ರೆ ನನಗೆ ಒಟ್ಟೋ ಧೈರ್ಯ. ಅಯ್ಯೋ, ನನಗೆ ಬ್ಯಾಂಕ್ನಾಗೆ ನಾಳೆ ಬಸಿ ಕೆಲಸ ಐತೆ ಪುಟ್ಟಕ್ಕ. ಇದೆಯೋ ನಮ್ಮವ್ರೆ, ಮನ್ಯಾಗ ಪೂಜೆ ಅಂದರೆ ಮನ್ಯಾಗ ಎಲ್ಲರೂ ಇರಬೇಕಲ್ವೇ? ಕಂಟಿ ಸ್ನೇಹ ಬಂದೇ ಬರ್ತಾರಲ್ವೇ, ಅವ್ರನ್ನೇ ಕರ್ಕೊಂಡು ಹೋಗು. ಅದೆಲ್ಲ ಆಗಕ್ಕಿಲ್ಲ, ನೀವು ಬರಲೇಬೇಕು. ಗುಡಿಗೆ ಬರೋದು ತಪ್ಪಿಸ್ಕೋಬೇಡಿ. ಸರಿ, ನಾನು ಹೆಂಗಾನ ಟೇಮ್ ಮಾಡ್ಕೊಂಡು ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿ. ಪುಟ್ಟಕ್ಕ, ಹಾಂ, ಇನ್ನೊಂದು ವಿಷಯ. ಗೌರವಂಗೆ ಹಿಂಗೆಲ್ಲ ಆಯ್ತಲ್ಲ ಅಂತ ನೀನು ಸ್ಯಾನೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಅದ್ಯಾರು ನಮ್ಮ ಪರ ಇದ್ದು ಎಲ್ಲನೂ ಒಳ್ಳೆಯದೇ ಮಾಡ್ತಾನೆ. ಸುಮನ್ ಲಗ್ನನೂ ಶಾಸ್ತ್ರೋಕ್ತವಾಗಿ ನೀನು ಅನ್ಕಂಡಂಗೆ ನಡೀತದೆ, ಆಯ್ತೇ? ಈಗ ನನಗೆ ಎಷ್ಟೋ ಧೈರ್ಯ ಬಂದಂಗೆ ಆಯಿತು ಅಮ್ಮವ್ರೆ. ನಾವು ಅಂದ್ಕೊಂಡಂಗೆ ಮದುವೆ ಆಗ್ಬಿಟ್ರೆ ಅಷ್ಟೇ ಸಾಕು. ನಾಳೆ ಗುಡಿಗೆ ಬರೋದು ಮರಿಬೇಡಿ. ಆಯಿತು ಪುಟ್ಟಕ್ಕ. ಮಾಡಿದಾನೆ.